ಇವತ್ತಿನ ತರಗತಿಯಲ್ಲಿ ಮಗು ಮತ್ತು ಹಣ್ಣುಗಳು ಮಧ್ಯಭಾಗದ ಮುಂದುವರೆದ ಭಾಗವನ್ನು ಗಮನಿಸೋಣ. ಕಳೆದ ತರಗತಿಯಲ್ಲಿ ಬಾಳೆಹಣ್ಣಿನ ವಿಚಾರ, ಚಕ್ಕೋತ ಹಣ್ಣು, ನಿಂಬೆಹಣ್ಣು, ಮೋಸಂಬಿ, ಕಿತ್ತಳೆ, ಮಾವಿನ ಹಣ್ಣಿನ ವಿಚಾರಗಳನ್ನು ಹೇಳ್ತಾರೆ. ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ, ಮೈಯೆಲ್ಲ ಮಾಗಿ ಅದರ ಇಡೀ ಶರೀರ ಮಾಗಿ ಹಣ್ಣಾಗಿ ಶರೀರದ ಮೇಲೆ ಸುಕ್ಕು ಬರುವವರೆಗೆ ಸಂಪೂರ್ಣವಾಗಿ ಪಕ್ವತೆಯನ್ನು ಹೊಂದಿದಂತಹ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ನಾವು ಪಂಚಪಾಗಬೇಕು. ಸಮಾಜಕ್ಕೆ ತಲೆ ಬಗ್ಗಿಸಿ ನಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಒಂದು, ಜ್ಞಾನಾರ್ಜನೆಯನ್ನು ಗಳಿಸುವುದು. ಎರಡು, ಸಮಾಜವನ್ನು ಗೌರವಿಸಿ ಸಮಾಜಕ್ಕೆ ತಲೆ ತಗ್ಗಿಸಿ ನಡೆಯುವಂಥದ್ದು. ಇವೆರಡು ಉತ್ತಮವಾಗಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರ ಸೂಚನೆ. ಅಹಂಕಾರದಿಂದ ಬೆರೆದಂಥವರು ಯಾರೂ ಕೂಡ ಈ ಸಮಾಜದಲ್ಲಿ ಮಹಾತ್ಮರು ಎಂದು ಎನಿಸಿಕೊಂಡ ಉದಾಹರಣೆಗಳೇ ಇಲ್ಲ. ಯಾರು ಸಮಾಜಕ್ಕೆ ಗೌರವವನ್ನು ಕೊಟ್ಟರೋ, ಹೆಚ್ಚು ಜ್ಞಾನವನ್ನು ಗಳಿಸಿಕೊಂಡ್ರೋ, ಅವರೇ ಇವತ್ತು ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾದಂಥವರು. ಹಾಗೆ ಮುಂದುವರೆದು, ಕೊಬ್ಬಿದರೆ ಚಕ್ಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ. ಚಕ್ಕೋತ ಹಣ್ಣು ತುಂಬ ಕೊಬ್ಬಿ ದೊಡ್ಡದಾಗಿ ಬೆಳೆದರೂ ಕೂಡ ಹುಳಿಯ ಅಂಶ ಅದರೊಳಗಿರುತ್ತೆ. ನಿಂಬೆಹಣ್ಣು ಕುಗ್ಗಿ ತುಂಬ ಚಿಕ್ಕದಾಗಿ ಬೆಳೆದರೂ ಕೂಡ ಅದರಲ್ಲಿಯೂ ಹುಳಿ ಅಂಶ ಇರುತ್ತೆ. ಹಾಗಾಗಿ ಇಲ್ಲಿ ಕೊಬ್ಬಿದರೂ ಹುಳಿಯೇ, ಕುಗ್ಗಿದರೂ ಕೂಡ ಹುಳಿಯೇ. ಇಲ್ಲಿ ಹುಳಿ ಅನ್ನುವುದು ಕೆಟ್ಟತನವನ್ನು ಸೂಚಿಸುವಂತಹ ಒಂದು ಪದ. ಹಾಗಾಗಿ ಮನುಷ್ಯ ಕೊಬ್ಬಿ ಚಕ್ಕೋತ ಹಣ್ಣಿನಂತೆ ಅಹಂಕಾರವನ್ನು ಬೆಳೆಸಿಕೊಂಡರೂ ಕೂಡ ಅವನಲ್ಲಿ ಕೆಟ್ಟತನ ಸೃಷ್ಟಿಯಾಗುತ್ತೆ. ನಿಂಬೆಹಣ್ಣಿನಂತೆ ಕುಗ್ಗಿ ವ್ಯಥೆಗೆ, ಚಿಂತೆಗೆ, ಸಂಕಟಕ್ಕೆ ಒಳಗಾದರೂ ಕೂಡ ಅವನಲ್ಲಿ ಕೆಟ್ಟತನ ಸೃಷ್ಟಿಯಾಗುತ್ತೆ. ಹಾಗಾಗಿ ಕೊಬ್ಬುವುದು ಬೇಡ, ಕುಗ್ಗುವುದು ಬೇಡ. ಕೊಬ್ಬುವುದು, ಕುಗ್ಗುವುದು ಎರಡೂ ಕೂಡ ಮನುಷ್ಯನ ಬದುಕಿಗೆ ಅಪಾಯವೇ. ಅಂತಹ ಎರಡು ಅಪರೂಪದ ಹಣ್ಣುಗಳನ್ನು ಮಗುವಿನ ಬಾಲ್ಯಕ್ಕೆ, ಮಗುವಿನ ಬೆಳವಣಿಗೆಗೆ ಹೋಲಿಸಿ ಕವಿ ಇಲ್ಲಿ ಮಾತನಾಡ್ತಾರೆ. ಹಾಗಾದರೆ ನಾವು ಹೇಗೆ ಬೆಳೆಯಬೇಕು ಅನ್ನುವುದನ್ನು ನೋಡ್ತಾ ಹೋದ್ರೆ ಕವಿ ಹೇಳ್ತಾರೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ. ನಿನ್ನತನ ಅಂದ್ರೆ ನಿನ್ನ ವ್ಯಕ್ತಿತ್ವ ಹೇಗಿರಬೇಕು? ಸರಿಗಾತ್ರದಲ್ಲಿ ಅಂದ್ರೆ ಸಮ ಪ್ರಮಾಣದಲ್ಲಿ, ಅತ್ತ ಹಿಗ್ಗದೆ ಇತ್ತ ಕುಗ್ಗದೆ, ಕೊಬ್ಬದೆ ಕುಗ್ಗದೆ, ಸಮ ಪ್ರಮಾಣದಲ್ಲಿ ಬೆಳೆಯುವಂತಹ, ಬೆಳವಣಿಗೆಯನ್ನು ಹೊಂದುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಅದು ಹೇಗೆ? ಕಿತ್ತಳೆ, ಮೋಸಂಬಿ, ಮಾವಿನ ಹಣ್ಣಿನಂತೆ ಈ ಹಣ್ಣುಗಳು ಕೊಬ್ಬುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಸಮ ಪ್ರಮಾಣದಲ್ಲಿ, ಅತ್ತ ಪೂರ್ಣ ಪ್ರಮಾಣದಲ್ಲಿ ಕೊಬ್ಬದೆ, ಪೂರ್ಣ ಪ್ರಮಾಣದಲ್ಲಿ ಕುಗ್ಗದೆ, ಸಮ ಪ್ರಮಾಣದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನ, ವ್ಯಕ್ತಿತ್ವವನ್ನ ಈ ಮೂರೂ ಹಣ್ಣುಗಳು ಕೂಡ ರೂಢಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಕುಗ್ಗದೆ, ಕೊಬ್ಬದೆ, ಸಮ ಪ್ರಮಾಣದಲ್ಲಿ ಎಲ್ಲವನ್ನ ಸ್ವೀಕರಿಸುವಂತಹ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಳ್ಳಬೇಕು ಅನ್ನುವುದನ್ನು ಈ ಹಣ್ಣಿನ ಉದಾಹರಣೆಯ ಮೂಲಕ ಕವಿ ನಮಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಹಣ್ಣುಗಳು ಎಲ್ಲರಿಗೂ ಕೂಡ ಸಮ ಪ್ರಮಾಣದಲ್ಲಿ ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ, ದೊರಕುವಂತಹ ಹಣ್ಣುಗಳು.
ಹಾಗಾಗಿ ನಾವು ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ, ಸುಲಭವಾಗಿ ದೊರಕುವಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಾಗ ಎಲ್ಲ ಕಷ್ಟ ಸುಖಗಳನ್ನು ಮೀರಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ಗುಣವನ್ನು ಮೈಗೂಡಿಸಿಕೊಂಡು ಬೆಳೆಯಬೇಕೇ ವಿನಃ ಹುಳಿಗಟ್ಟಿ ಹಾಳಾಗಬಾರದು. ಹುಳಿ ಎನ್ನುವುದು ಮನುಷ್ಯನನ್ನ ಹಾಳು ಮಾಡುವುದರ ಸಂಕೇತ. ಹಾಗಾಗಿ ಹುಳಿ ಮನುಷ್ಯನಿಗೆ ಅಪಾಯವನ್ನು ಉಂಟು ಮಾಡುತ್ತೆ. ಮನುಷ್ಯ ಯಾವತ್ತೂ ಕೂಡ ಹುಳಿಗಟ್ಟಿ ಕೆಟ್ಟತನವನ್ನ ಅಳವಡಿಸಿಕೊಳ್ಳಬಾರದು. ಸಮ ಪ್ರಮಾಣದಲ್ಲಿ ರುಚಿಯನ್ನ ಕೊಡುವಂತಹ ಕಿತ್ತಳೆ, ಮೋಸಂಬಿ, ಮಾವಿನ ಹಣ್ಣಿನಂತಹ ಗುಣಗಳನ್ನ ಮೈಗೂಡಿಸಿಕೊಳ್ಳಬೇಕು ಅನ್ನುವುದನ್ನು ಕವಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದುವರೆದು 2 ಹಣ್ಣುಗಳ ಪರಿಚಯವನ್ನು ನಮಗೆ ಇಲ್ಲಿ ಮಾಡಿಕೊಡ್ತಾನೆ. ಅಂಜೂರದಂತೆ ಅಪರೂಪವಾದ ಜನರ ಕಣ್ಣಿಗೆ, ಕಂಡರೆ ಕಾಡು ಕಲ್ಲಂಗಡಿಯಾಗಿ. ಇಲ್ಲ, ನೀನು ಅಪರೂಪದ ವ್ಯಕ್ತಿಯಾಗಿ ಬೆಳಿಬೇಕು. ಯಾರು ಮಾಡಿರದಂತಹ ಕೆಲಸಗಳನ್ನ, ಸಾಧನೆಯನ್ನ ಮಾಡಿ ಅಪರೂಪದ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು. ಆಗಲೂ ನಿನಗೆ ಬೆಲೆ ಸಿಗುತ್ತೆ. ಇಲ್ಲ, ಕಲ್ಲಂಗಡಿ ಹಣ್ಣಿನ ರೀತಿಯಲ್ಲಿ ಎಲ್ಲರಿಗೂ ಸುಲಭವಾಗಿ ದೊರಕಿ ತಂಪನ್ನು ಕೊಡುವಂತಹ ವ್ಯಕ್ತಿ ಆಗಬೇಕು. ಆಗಲೂ ಕೂಡ ನಿನಗೆ ಬೆಲೆ ಸಿಗುತ್ತೆ. ತುಂಬಾ ಅಪರೂಪವಾದಂತಹ ವ್ಯಕ್ತಿಯಾಗುವುದು ಅಂದ್ರೆ ತುಂಬಾ ಜ್ಞಾನವನ್ನು ಗಳಿಸೋದು, ತುಂಬಾ ಬುದ್ಧಿವಂತಿಕೆಯನ್ನು ಗಳಿಸೋದು, ತುಂಬಾ ಉನ್ನತವಾದಂತಹ ಹುದ್ದೆಯನ್ನ ಅಲಂಕರಿಸೋದು. ಹೀಗೆ ಅಪರೂಪದ ವ್ಯಕ್ತಿಯಾಗಿ ಬೆಳೆದಾಗ, ಹೆಚ್ಚು ಜ್ಞಾನವನ್ನು ಗಳಿಸಿ, ಹೆಚ್ಚು ಬುದ್ಧಿವಂತಿಕೆಯನ್ನು ಗಳಿಸಿ, ಉನ್ನತವಾದಂತಹ ಹುದ್ದೆಯನ್ನ ಏರಿದಾಗ ಸಹಜವಾಗಿಯೇ ಸಮಾಜದಲ್ಲಿ ನಮಗೆ ಅತ್ಯುತ್ತಮವಾದಂತಹ ಗೌರವಗಳು ಸಿಗ್ತಾ ಹೋಗ್ತವೆ. ಅಂತಹ ಗೌರವಕ್ಕೆ ನಾವು ಪಾತ್ರರಾಗ್ತೇವೆ. ಇಲ್ಲ, ಅದು ನನ್ನಿಂದ ಕಷ್ಟ ಸಾಧ್ಯ ಅನ್ನುವುದು ತಿಳಿದು ಬಂದರೆ ನಾವು ಕಲ್ಲಂಗಡಿ ಹಣ್ಣಿನಂತಹ ಗುಣವನ್ನಾದರೂ ಮೈಗೂಡಿಸಿಕೊಳ್ಳಬಹುದು. ಕಲ್ಲಂಗಡಿ ಹಣ್ಣು ಬೇಸಿಗೆಯ ಸಂದರ್ಭದಲ್ಲಿ ಆದಿ ಬೀದಿಗಳಲ್ಲಿ ಗುಡ್ಡೆ ಗುಡ್ಡೆಯಾಗಿ ಸಿಗುವಂತಹ ಹಣ್ಣುಗಳು. ಯಾರೇ ಹೋದರೂ ಕೂಡ ಹೋಗುತ್ತಿರುವವರು ಒಂದು ಸ್ವಲ್ಪ ಹಣ್ಣನ್ನು ತಿಂದು ಹೋಗೋಣ ಅಂತ ತಿಂದು ಆ ಬೇಸಿಗೆಯ ತಾಪವನ್ನು ಕಡಿಮೆ ಮಾಡಿಕೊಂಡು ಮನಸ್ಸಿಗೆ ಒಂದಷ್ಟು ತಂಪನ್ನು ಮಾಡಿಕೊಳ್ತಾರೆ. ಆ ಹಣ್ಣು ಎಲ್ಲರಿಗೂ ಸುಲಭವಾಗಿ ಸಿಗುತ್ತೆ. ಜೊತೆಗೆ ಆ ತಿಂದಂತಹ ಎಲ್ಲರಿಗೂ ಕೂಡ ತಂಪನ್ನು ಕೊಡುತ್ತೆ, ಸುಖವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಹಾಗಾಗಿ ಇಲ್ಲ, ನಾವು ಅಪರೂಪದ ವ್ಯಕ್ತಿಯಾಗಿ ಬೆಳಿಬೇಕು. ಇಲ್ಲ, ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ ವ್ಯಕ್ತಿ ಆಗಬೇಕು ಅನ್ನುವಂತಹ ಒಂದು ಗುಣಗಳನ್ನು, ಅಂಜೂರ ಮತ್ತು ಕಲ್ಲಂಗಡಿ ಹಣ್ಣಿನ ಗುಣಗಳನ್ನು ತಿಳಿಸಿ ಅವುಗಳನ್ನು ಮಗುವಿನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅನ್ನುವುದನ್ನು ನಮಗೆ ಕವಿ ತಿಳಿಸಿಕೊಡ್ತಾ ಹೋಗ್ತಾನೆ. ಇನ್ನು ಮುಂದುವರೆದು ದಾಳಿಂಬೆ ಹಣ್ಣಿನ ವಿಚಾರವನ್ನು ಮಾತಾಡ್ತಾರೆ. ಹೀಗೆ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಹರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಖನಿಯಾಗು, ಹನಿ ಹನಿ ತನಿರಸದ ಖನಿಯಾಗು. ಬೇಸಿಗೆ ಕಮರಿರುವ ಕಣ್ಣುಗಳಿಗೆ, ಕಮರುವುದು ಅಂದ್ರೆ ಬಾಡಿ ಹೋಗಿರುವುದು ಅಂತ. ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಬಾಡಿ ಹೋಗಿರುವಂತಹ ಕಣ್ಣುಗಳಿಗೆ, ಆಯಾಸಗೊಂಡಿರುವಂತಹ ಕಣ್ಣುಗಳಿಗೆ, ಈ ಕಣ್ಣುಗಳಿಗೆ ಯಾವುದು ತಂಪನ್ನು ನೀಡುತ್ತೆ? ದಳ ದಳ ಕೊಯ್ದು ಅರಳಿಸಿದ ದಾಳಿಂಬೆಯ ಒಳಗೆ. ದಳದಳ ಅಂದ್ರೆ ಆ ದಾಳಿಂಬೆಯ ಹಣ್ಣಿನೊಳಗಿರುವಂತಹ ಒಂದೊಂದು ಕಾಳುಗಳು. ಆ ಕಾಳುಗಳನ್ನ ದಳ ದಳ ಹೇಳ್ತಾರೆ, ದಳದಳ ಅಂತ ಕರೀತಾರೆ. ಹೀಗೆ ದಾಳಿಂಬೆ ಹಣ್ಣನ್ನ ಕೊಯ್ದು
ಕತ್ತರಿಸಿ ಅದನ್ನು ಹರಳಿಸಿ ಬಿಡಿಸಿ ಅದರಲ್ಲಿರುವಂತಹ ಕಾಳುಗಳನ್ನು ಪ್ರತ್ಯೇಕಗೊಳಿಸಿದಾಗ ಆ ಹಣ್ಣನ್ನು 4 ಭಾಗಕ್ಕೆ ಕತ್ತರಿಸಿ ಅದನ್ನು ಹೂವಿನ ರೀತಿಯಲ್ಲಿ ಅರಳಿಸ್ತಾರೆ. ಆಗ ಆ ಎಲ್ಲ ಕಾಳುಗಳು ಕೂಡ ಹಣ್ಣಿನಿಂದ ಬೇರ್ಪಡಿಸ್ತಾರೆ. ಹೀಗೆ ಬೇರ್ಪಟ್ಟಂತಹ ಆ ದಳಗಳು, ಆ ಕಾಳುಗಳು ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತವೆ? ಥಳಥಳ ಕೆಂಡ ಬಣ್ಣ ಮಣಿಮಣಿ, ಥಳಥಳನೆ ಹೊಳೆಯುತ್ತಿರುವ ರೀತಿಯಲ್ಲಿ, ಕೆಂಡದಂತಹ ಬಣ್ಣವನ್ನು ಹೊಂದಿರುವ ರೀತಿಯಲ್ಲಿ, ಕೆಂಪು ಬಣ್ಣ, ಕೆಂಡದ ರೀತಿಯಲ್ಲಿ ಕಾಣುವ ರೀತಿ, ಹಾಗೆ ಮಣಿಮಣಿಗಳಂತೆ ಕಾಣುವುದು. ನೋಡಿ, ಮಣಿಗಳಂತೆ ಕಾಣುತ್ತೆ, ಕೆಂಪು ಬಣ್ಣದಲ್ಲಿ ಕಾಣುತ್ತೆ, ಹಾಗೆ ಕೆಂಡದಂತೆ ಕಾಣುತ್ತೆ, ಥಳಥಳನೆ ಹೊಳಿತಾ ಇರ್ತಾರೆ. ಪ್ರತಿಯೊಂದು ಕಾಳುಗಳು ಕೂಡ ಹೊಳೆಯುವ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಂಡಿರ್ತಾರೆ. ಮನುಷ್ಯನೂ ಕೂಡ ಪ್ರತಿಯೊಂದು ಗುಣಗಳಲ್ಲಿಯೂ ಕೂಡ, ಅವನಾಡುವಂತಹ ಪ್ರತಿಯೊಂದು ಮಾತುಗಳಲ್ಲಿಯೂ ಕೂಡ ಥಳಥಳನೆ ಹೊಳೆಯುವಂತಹ ಲಕ್ಷಣಗಳನ್ನು ಒಳಗೊಂಡ್ರೆ ಅಂತಹ ವ್ಯಕ್ತಿಗಳನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಗೌರವಿಸ್ತಾರೆ. ಅದನ್ನೇ ನೋಡಿ ಬಸವಣ್ಣ ಹೇಳಿದ್ದು. ನಾನು ಹೊಳೆಯುವಿಕೆ ಅಂತ ಹೇಳಿದ್ನಲ್ಲ, ಥಳಥಳ ಅನ್ನೋದು. ಥಳಥಳ ಅನ್ನೋದು ಹೊಳೆಯುವ ಒಂದು ಸೂಚನೆಯನ್ನು ಕೊಡುವಂತಹ ಶಬ್ದ ಇದು. ಇದೊಂದು ಅನುಕರಣವಾಚಕ ಶಬ್ದ ಇದು. ಬಸವಣ್ಣ ತನ್ನ ಒಂದು ವಚನದಲ್ಲಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದೌದೆಂತಿರಬೇಕು. ಇಲ್ಲಿ ಮುತ್ತು ಹೊಳೆಯುವಂತಹ ಒಂದು ವಸ್ತು, ಸ್ಫಟಿಕ ಹೊಳೆಯುವಂತಹ ವಸ್ತು, ಮಾಣಿಕ್ಯ ಹೊಳೆಯುವಂಥದ್ದು. ನಾವು ಆಡುವಂತಹ ಮಾತುಗಳು ಹೊಳೆಯುವಂತಹ ರೀತಿಯಲ್ಲಿರಬೇಕು ಅಂತ. ಅಂದ್ರೆ ಥಳಥಳನೆ ಹೊಳೆಯುವಂತಹ ಮಾತುಗಳನ್ನು ನಾವು ಆಡಿದ್ರೆ ಕೇಳಿಸಿಕೊಳ್ಳುವವರು ತುಂಬಾ ಇಷ್ಟಪಡ್ತಾರೆ, ನಮ್ಮನ್ನು ಗೌರವಿಸ್ತಾರೆ. ಹಾಗೆ ಆ ಮಣಿಗಳ ಮೇಲೆ ಬೆಳಕು ಬಿದ್ದರೆ, ಬೆಳಕು ಚೆಲ್ಲಿದರೆ ಮತ್ತೆ ಆ ಬೆಳಕು ಪ್ರತಿಫಲಿಸುತ್ತೆ, ಆ ಬೆಳಕು ಇನ್ನೊಬ್ಬರ ಮೇಲೆ ಬೀಳುತ್ತೆ. ಹಾಗಾಗಿ ನಾವು ಆಡುವಂತಹ ಮಾತುಗಳು ಇನ್ನೊಬ್ಬರ ಮೇಲೆ ಬೆಳಕನ್ನು ಚೆಲ್ಲುವಂತಿರಬೇಕು. ಬಸವಣ್ಣ ಅಲ್ಲಿ ಈ ಅರ್ಥದಲ್ಲಿ ಹೇಳ್ತಾರೆ. ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರು ಕೂಡ ಅದೇ ಅರ್ಥದಲ್ಲಿ ಇಲ್ಲಿ ಮಾತನಾಡ್ತಾರೆ. ಥಳಥಳ ಥಳಥಳ ಹೊಳೆಯುತ್ತಿರುವಂತಹ ಆ ದಾಳಿಂಬೆಯ ಕಾಳುಗಳು, ಕೆಂಡದಂತೆ ಕೆಂಪು ಬಣ್ಣವನ್ನು ಹೊಂದಿರುವಂತಹ ಕಾಳುಗಳು, ಹಾಗೆ ಮಣಿಮಣಿಯಾಗಿ ಒಂದು ಒಂದು ಹಾರವನ್ನು ಪೋಣಿಸಬಹುದಾದಂತಹ ರೀತಿಯಲ್ಲಿ, ಸರವನ್ನು ಮಾಡಬಹುದಾದಂತಹ ರೀತಿಯಲ್ಲಿ ಕಾಣುವಂತಹ ಮಣಿಗಳು, ಅಂತಹ ಸುಂದರವಾದಂತಹ ಒಂದು ಚಿತ್ರಣವನ್ನು ಒಳಗೊಂಡಿರುವಂಥದ್ದು ದಾಳಿಂಬೆ. ಮನುಷ್ಯನೂ ಕೂಡ ತನ್ನ ಮಾತುಗಳಲ್ಲಿ ಇಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಅವನಿಗೆ ಸಮಾಜದಲ್ಲಿ ಹೆಚ್ಚು ಗೌರವ ಸಿಗುತ್ತೆ. ಜೊತೆಗೆ ಹನಿ ಹನಿ ತನಿ ರಸದ ಖನಿಯಾಗು. ಆ ದಾಳಿಂಬೆಯ ದಳಗಳು ಅಂತ ಹೇಳಿದ್ವಲ್ಲ, ಕಾಳುಗಳು, ಆ ಕಾಳುಗಳಲ್ಲಿ ಪ್ರತಿಯೊಂದು ಕಾಳುಗಳಲ್ಲಿಯೂ ಕೂಡ ತಂಪಾದಂತಹ, ತಂಪನೆಯ ರಸವನ್ನು ಕೊಡುವಂತಹ ಒಂದು ಗುಣವನ್ನು ತುಂಬಿಕೊಂಡಿರುತ್ತೆ. ಯಾವುದೇ ಕಾಳುಗಳನ್ನು ನೀವು ಇಚುಕಿದರೂ ಕೂಡ ಅದರಿಂದ ರಸ ಹೊರಹೋಗುತ್ತೆ, ಅದು ರುಚಿಯಾದಂತಹ ರಸ. ಹಾಗೆ ಮನುಷ್ಯನ ಬದುಕಾಗಬೇಕು, ಮಗುವಿನ ಬದುಕಾಗಬೇಕು. ಮನುಷ್ಯ ಅಥವಾ ಮಗು ಗಳಿಸುವಂತಹ ಪ್ರತಿಯೊಂದು ವಿಚಾರಗಳು ಕೂಡ ರಸವನ್ನು ತುಂಬಿಕೊಂಡಿರುವಂತಹ, ಸಿಹಿಯನ್ನು ತುಂಬಿಕೊಂಡಿರುವಂತಹ ವಿಚಾರಗಳಾಗಬೇಕು. ಮಾತನಾಡುವಾಗ ಬರುವಂತಹ ಮಾತುಗಳು ಸಿಹಿಯನ್ನು ಕೊಡುವಂತಹ ಪದಗಳಾಗಬೇಕು. ಆಗ ಆ ಮನುಷ್ಯನಿಗೆ, ಮಗುವಿಗೆ ಸಮಾಜದಲ್ಲಿ ಅತಿ ಹೆಚ್ಚು ಗೌರವ
ಸಹಜವಾಗಿಯೇ ಸಿಗುತ್ತೆ. ದಾಳಿಂಬೆಯ ಹಣ್ಣಿನಲ್ಲಿರುವಂತಹ ಪ್ರತಿಯೊಂದು ಕಾಳು ಹೇಗೆ ರಸವನ್ನು ತುಂಬಿಕೊಂಡು ಆ ರಸ ಇನ್ನೊಬ್ಬರಿಗೆ ರುಚಿಯನ್ನ, ಆನಂದವನ್ನ, ಆರೋಗ್ಯವನ್ನು ಕೊಡುತ್ತದೆಯೋ ಹಾಗೆ ನಾವಾಡುವಂತಹ ಪ್ರತಿಯೊಂದು ಮಾತುಗಳಲ್ಲಿಯೂ ಕೂಡ ಪ್ರೀತಿ ತುಂಬಿದಂತಹ ರಸ ಇರಬೇಕು. ನಮ್ಮಲ್ಲಿರುವಂತಹ ಪ್ರತಿಯೊಂದು ಗುಣಗಳಲ್ಲಿಯೂ ಕೂಡ ಪ್ರೀತಿ ತುಂಬಿದಂತಹ ರಸ ಇರಬೇಕು. ಅಂತಹ ಗಣಿ ನಾವಾಗಬೇಕು. ಖನಿಯಾಗು, ಖನಿ ಅನ್ನೋ ಶಬ್ದ ಇದೆ ನೋಡಿ. ಖನಿ ಅಂದ್ರೆ ಗಣಿ ಅಂತ ಅರ್ಥ. ಅಂತಹ ಒಳ್ಳೊಳ್ಳೆಯ ಮಾತುಗಳು, ಒಳ್ಳೊಳ್ಳೆಯ ಗುಣಗಳು ಸಿಗುವಂತಹ ಗಣಿ ನಾವಾಗಬೇಕು. ಆಗ ಸಹಜವಾಗಿಯೇ ನಮಗೆ ಸಮಾಜದಲ್ಲಿ ಒಳ್ಳೆಯ ಬೆಲೆ, ಗೌರವ ದೊರಕುತ್ತೆ. ಇನ್ನು ಮುಂದುವರೆದು ದ್ರಾಕ್ಷಿ ಹಣ್ಣಿನ ವಿಚಾರವನ್ನ ಹೇಳ್ತಾರೆ. ದ್ರಾಕ್ಷಿ ಹಣ್ಣು ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ, ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ. ದ್ರಾಕ್ಷಿಯನ್ನ ಬೆಳೆಯುತ್ತಿರುವಂತಹ ತೋಟಕ್ಕೆ ಒಬ್ಬ ಯಜಮಾನ ಇರ್ತಾನೆ, ಮಾಲೀಕ ಇರ್ತಾನೆ. ಅವನು ತೋಟಕ್ಕೆ ಬಂದು ಹಣ್ಣಾಗಿರುವಂತಹ ಹಣ್ಣುಗಳನ್ನ ಅವನೇ ಕಿತ್ಕೊಂಡು ಹೋಗ್ತಾನೆ ಮಾರಾಟ ಮಾಡೋದಿಕ್ಕೆ. ಅಂದ್ರೆ ಒಬ್ಬ ತೋಟದ ಯಜಮಾನ ಬಂದು ಕಿತ್ತುಕೊಂಡು ಹೋಗುವವರೆಗೆ ನಾವು ನಿರಂತರವಾಗಿ ಬೆಳವಣಿಗೆಯನ್ನು ಹೊಂದಬೇಕು, ಪಕ್ವತೆಯನ್ನು ಗಳಿಸಬೇಕು, ಮಾಗಬೇಕು, ಸಿಹಿಯನ್ನ ತುಂಬಿಕೊಳ್ಬೇಕು. ಹಾಗೆ ಮನುಷ್ಯನ ಬದುಕಿಗೂ ಕೂಡ ಒಬ್ಬ ಯಜಮಾನ ಇದ್ದಾನೆ. ಅವನನ್ನು ನಾವು ಭಗವಂತ ಅಂತ ಕರೀತೇವೆ. ತೋಟವನ್ನು ಬೆಳೆಸಿದಂತಹ, ತೋಟದಲ್ಲಿ ದ್ರಾಕ್ಷಿಯನ್ನು ಬೆಳೆಸಿದಂತಹ ಮಾಲೀಕ ಹೇಗೆ ಹಣ್ಣಾದಂತಹ ಆ ದ್ರಾಕ್ಷಿಯನ್ನ ತೆಗೆದುಕೊಂಡು ಹೋಗುವುದಕ್ಕೆ ಬರ್ತಾನೋ ಹಾಗೆ ನಾವು ಕೂಡ ಮಾಗಿದ ಮೇಲೆ, ಪಕ್ವತೆಯನ್ನು ಹೊಂದಿದ ಮೇಲೆ ಆ ಭಗವಂತ ಕರೆದುಕೊಂಡು ಹೋಗುವುದಕ್ಕೆ ಬರ್ತಾನೆ. ಹಾಗಾಗಿ ಸಾಯುವವರೆಗೆ ನಾವು ನಿರಂತರವಾಗಿ ಬೆಳವಣಿಗೆಯನ್ನು ಹೊಂದುವ, ಮಾಗುವ, ಪಕ್ವತೆಯನ್ನು ಗಳಿಸುವ, ವಿಕಸನವನ್ನು ಹೊಂದುವಂತಹ ಪ್ರಯತ್ನದಲ್ಲಿಯೇ ನಾವು ಬೆಳೀತಾ ಹೋಗಬೇಕು. ಆಗ ಪ್ರತಿಯೊಬ್ಬ ಬಾಲಕನ, ಮಗುವಿನ ಬದುಕು ಸಾರ್ಥಕವಾಗುತ್ತೆ ಅನ್ನುವುದನ್ನು ಹೇಳ್ತಾ ಹೋಗ್ತಾರೆ. ಕವಿ ಹೇಳುವಾಗ ಇಲ್ಲೊಂದು ಮಾತನ್ನ ಹೀಗೆ ಹೇಳ್ತಾರೆ: ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ. ದ್ರಾಕ್ಷಿ ಎನ್ನುವುದು ಒಂದು ಬಳ್ಳಿ. ಅದು ಆ ಬಳ್ಳಿ ಬೆಳೆಯಬೇಕಾದ್ರೆ ಅದಕ್ಕೆ ಇನ್ನೊಬ್ಬರ ಆಧಾರ ಬೇಕು. ಬಳ್ಳಿ ಸ್ವತಂತ್ರವಾಗಿ ಯಾರ ಆಧಾರವೂ ಇಲ್ಲದೆ, ಯಾರ ಸಹಾಯವೂ ಇಲ್ಲದೆ ದ್ರಾಕ್ಷಿಯ ಬಳ್ಳಿ ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೊಂದು ಚಪ್ಪರವನ್ನು ಹಾಕಬೇಕು. ಚಪ್ಪರದಲ್ಲಿ ಅದು ಹಬ್ಬಿಕೊಂಡು ಬೆಳೀತಾ ಹೋಗುತ್ತೆ. ಹಾಗೆ ಮನುಷ್ಯನು ಕೂಡ, ಮನುಷ್ಯ ಒಂಟಿ ಜೀವಿಯಲ್ಲ, ಅವನು ಸಂಘಜೀವಿ ಅನ್ನುವುದನ್ನು ನಮ್ಮ ಸಮಾಜಶಾಸ್ತ್ರ ನಮಗೆ ಹೇಳುತ್ತೆ. ಯಾಕೆಂದ್ರೆ ಬದುಕಿನಲ್ಲಿ ಅಪ್ಪನ ಸಹಾಯವೂ ಬೇಕು, ಅಮ್ಮನ ಪ್ರೀತಿಯೂ ಬೇಕು, ಅಣ್ಣನ ಬೆಂಬಲವೂ ಬೇಕು, ಸ್ನೇಹಿತರ ಪ್ರೋತ್ಸಾಹದ ನುಡಿಗಳೂ ಬೇಕು. ಹೀಗೆ ಎಲ್ಲರ ಸಹಾಯ ಹಾಗೂ ಗುರುವಿನ ಬೋಧನೆಯೂ ಬೇಕು. ಎಲ್ಲ ರೀತಿಯ ಸಹಾಯಗಳು ಸಿಕ್ಕಾಗ ಮಾತ್ರ, ಎಲ್ಲ ರೀತಿಯಿಂದ ಜ್ಞಾನಗಳನ್ನು ಗಳಿಸಿದಾಗ ಮಾತ್ರ ಅವನೊಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ. ದ್ರಾಕ್ಷಿ ಬಳ್ಳಿಗೆ ಚಪ್ಪರ ಒಂದೇ ಆಧಾರವಾದರೆ ಮನುಷ್ಯನಿಗೆ 5-6 ರೀತಿಯ ಆಧಾರಗಳು. ಹಾಗೆ ಮನುಷ್ಯ ಹಬ್ಬಿಕೊಂಡು ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಸಮಾಜವನ್ನು ಹಬ್ಬಿಕೊಂಡು ಬೆಳೆಯುವಂತಹ, ಎಲ್ಲರೊಂದಿಗೆ ಬೆರೆತು ಬೆಳೆಯುವಂತಹ ಕೆಲಸವನ್ನು ಮಾಡ್ತಾ ಹೋದಾಗ
ಅವನು ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಕವಿ ಈ ಮಾತನ್ನು ಹೇಳ್ತಾರೆ, ಹಪ್ಪಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ. ದ್ರಾಕ್ಷಿ ಬಳ್ಳಿ ಹೇಗೆ ಒಂದು ಚಪ್ಪರವನ್ನು ಹಬ್ಬಿಕೊಂಡು ಬೆಳೆಯುವ ಪ್ರಯತ್ನವನ್ನು ಮಾಡುತ್ತದೆಯೋ ಹಾಗೆ ನೀನೂ ಕೂಡ ಸಮಾಜವನ್ನು ಹಬ್ಬಿಕೊಂಡು ಸಮಾಜದಲ್ಲಿರುವಂತಹ ವ್ಯಕ್ತಿಗಳ ಸಹಾಯವನ್ನು ನೀನು ಪಡೆದುಕೊಂಡು ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಎಲ್ಲಿಯವರೆಗೆ? ಆಯುಷ್ಯ, ನಿನ್ನ ಆಯಸ್ಸು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನೀನು ನಿರಂತರವಾಗಿ ಬೆಳೀತಲೇ ಇರಬೇಕು. ಯಾವ ಕ್ಷಣದಲ್ಲಿಯೂ ಕೂಡ ತಟಸ್ಥಗೊಳ್ಳುವಂತಹ ನಿಲ್ಲುವಂತಹ ಪ್ರಯತ್ನವನ್ನು ಮಾಡಬಾರದು. ನಿರಂತರವಾಗಿ ಬೆಳೆಯುವುದು ನಿನ್ನ ಕ್ರಿಯೆ ಆಗಬೇಕು. ಹೇಗೆ? ಚಪ್ಪರದ ಉದ್ದಗಲ, ಚಪ್ಪರದ ಉದ್ದಕ್ಕೂ ಅಗಲಕ್ಕೂ ಹೇಗೆ ಎಲ್ಲ ದಿಕ್ಕುಗಳಲ್ಲಿಯೂ ಆ ದ್ರಾಕ್ಷಿ ಬಳ್ಳಿ ಪಸರಿಸಿಕೊಂಡು ಹಬ್ಬಿಕೊಂಡು ಬೆಳೆಯುವ ಪ್ರಯತ್ನವನ್ನು ಮಾಡ್ತದೆ. ಯಾವತ್ತೂ ಕೂಡ ದ್ರಾಕ್ಷಿ ಬಳ್ಳಿ ಒಂದು ಚಪ್ಪರದಲ್ಲಿ ಹಬ್ಬಿಕೊಂಡಾಗ ಒಂದೇ ದಿಕ್ಕಿನಲ್ಲಿ ಬೆಳೆಯೋದಿಲ್ಲ. ಎಡಭಾಗಕ್ಕೂ ಹೋಗುತ್ತೆ, ಬಲಭಾಗಕ್ಕೂ ಹೋಗುತ್ತೆ, ಮುಂದಿನ ಭಾಗಕ್ಕೂ ಹೋಗುತ್ತೆ, ಹಿಂದಕ್ಕೂ ಹೋಗುತ್ತೆ. ಹೀಗೆ ಹಲವಾರು ರೀತಿಯ ಕವಲುಗಳನ್ನು ಹೊಡೆದುಕೊಂಡು ಇಡೀ ಚಪ್ಪರದ ಉದ್ದ ಅಗಲ ಎಷ್ಟಿರುತ್ತದೆಯೋ ಅಷ್ಟೂ ಅಗಲ ಹಬ್ಬಿಕೊಂಡು ದ್ರಾಕ್ಷಿಯ ಬಳ್ಳಿ ಬೆಳವಣಿಗೆಯನ್ನು ಬಂದಿದೆ. ಹಾಗೆ ನಾವು ಕೂಡ ಆಯುಷ್ಯ ಇರುವವರೆಗೆ ಸಮಾಜದ ಉದ್ದಗಲ, ನಮಗೆ ಎಷ್ಟು ಕಣ್ಣಿಗೆ ನಮ್ಮ ಸಮಾಜ ಕಾಣುತ್ತದೆಯೋ ಆ ಅಷ್ಟೂ ಅಗಲಕ್ಕೆ ಹಬ್ಬಿಕೊಂಡು ಬೆಳೆಯುವ, ಎಲ್ಲರ ಪ್ರೋತ್ಸಾಹ ಬೆಂಬಲ ಸಹಾಯವನ್ನು ಪಡೆದುಕೊಂಡು ಎಲ್ಲರ ಜೊತೆಯಲ್ಲಿಯೇ ಅವರನ್ನು ಆಧಾರವಾಗಿಟ್ಟುಕೊಂಡು ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಕವಿ ಹೇಳ್ತಾರೆ, ಬಿಡಬೇಡ, ತಬ್ಬಿಕೊಂಡು ಬೆಳೆಯುವಂತಹ, ಹಪ್ಪಿಕೊಂಡು ಬೆಳೆಯುವ ಪ್ರಯತ್ನವನ್ನು ಮಾಡಿ. ಯಾಕೆಂದ್ರೆ ನಾವು ಸಮಾಜವನ್ನು ಅಪ್ಪಿಕೊಳ್ಳದೆ ಹೋದ್ರೆ, ಸಮಾಜವನ್ನು ನಾವು ತಪ್ಪಿಕೊಳ್ಳದೆ ಹೋದ್ರೆ ಒಂಟಿಯಾಗಿ ಬೆಳೆಯುವುದು ತುಂಬಾ ಕಷ್ಟವಾಗುತ್ತೆ. ಯಾರೂ ಕೂಡ ಒಂಟಿಯಾಗಿ ಈ ಜಗತ್ತಿನಲ್ಲಿ ಸಾಧನೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಅಮ್ಮ ಹುಟ್ಟಿದಾಗ ನನಗೆ ಗುರುವಾಗಿದ್ದಾಳೆ, ಬೆಳೆಯುವಾಗ ತಂದೆ ಸಾಕಷ್ಟು ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಶಾಲೆಗೆ ಬಂದಾಗ ಗುರು ನನಗೆ ಬೋಧನೆ ಮಾಡಿದ್ದಾರೆ, ಸ್ನೇಹಿತರು ಹಿತೋಪದೇಶಗಳನ್ನು ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಮೂಲಗಳಿಂದ ಜ್ಞಾನವನ್ನು ಗಳಿಸಿಕೊಂಡು ಅದೆಲ್ಲವನ್ನು ಅಪ್ಪಿಕೊಂಡು ನಾವು ಇವತ್ತು ಉನ್ನತವಾದಂತಹ ಹುದ್ದೆಗೇರಿದ್ದೇವೆ. ಹಾಗೆ ಮಗುವೂ ಕೂಡ ಉನ್ನತವಾದಂತಹ ಸ್ಥಾನಕ್ಕೆ ಏರಬೇಕು ಅಂದರೆ ಸಮಾಜವನ್ನು ತಬ್ಬಿಕೊಂಡೇ ಬೆಳಿಬೇಕು, ಸಮಾಜದ ಜೊತೆಯಲ್ಲಿಯೇ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಎಲ್ಲಿಯವರೆಗೆ? ಹಣ್ಣು ತೊಡಿಸಲು ನಿನಗೆ ಅಂದರೆ ನೀನು ಹಣ್ಣಾಗುವವರೆಗೆ ನಿರಂತರವಾಗಿ. ಅದನ್ನೇ ಬಾಳೆಹಣ್ಣಿನ ವಿಚಾರದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಮೈಯೆಲ್ಲ ಸುಕ್ಕು ಬರುವವರೆಗೆ, ಹಾಗೆ ಹಣ್ಣಾಗುವವರೆಗೆ, ಜೊತೆಗೆ ಮಣ್ಣಾಗುತ್ತಾ ತಾನೇ ಮಣ್ಣಾಗುತ್ತಾ ತಾನೇ ಆ ತೊಟ್ಟಿನಿಂದ ಕಳಚಿಕೊಂಡು ಭೂಮಿಗೆ ಬೀಳುವವರೆಗೆ. ಹಣ್ಣಾದ ಮೇಲೆ ಆ ಹಣ್ಣು ತೊಟ್ಟಿನಿಂದ ಕಳಚಿಕೊಂಡು ಕೆಳಗೆ ಬೀಳುತ್ತೆ. ಹಾಗೆ ಅಲ್ಲಿಯವರೆಗೆ ಅಂದರೆ ಸಾಯುವವರೆಗೆ, ಸಾಯುವ ಆ ಕ್ಷಣದವರೆಗೆ ನಾವು ನಿರಂತರವಾಗಿ ಒಂದು ಕ್ಷಣವನ್ನು ಬಿಡದೆ ಸಮಾಜವನ್ನು ಅಪ್ಪಿಕೊಂಡು ಬೆಳೆಯುವ ಪ್ರಯತ್ನವನ್ನು ಮಾಡಬೇಕು. ಅಥವಾ ಬರಲು ತೋಟದ ಯಜಮಾನ ಬರುವವರೆಗಾದರೂ, ಅಥವಾ ನಮ್ಮ ಬದುಕಿನ ಯಜಮಾನನಾದಂತಹ ಭಗವಂತ ಬರುವವರೆಗಾದರೂ ನಾವು ನಿರಂತರವಾಗಿ ಬೆಳೆಯಲೇಬೇಕು, ಬೆಳೆಯುತ್ತಲೇ ಹೋಗಬೇಕು ಅನ್ನುವುದನ್ನು ಈ ಭಾಗದಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ಇನ್ನು ಕೊನೆಯದಾಗಿ 2 ಹಣ್ಣುಗಳ ವಿಚಾರವನ್ನು ಪ್ರಸ್ತಾವ ಮಾಡ್ತಾರೆ. ಹೀಗೆ, ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ, ಎಲ್ಲರಿಗೂ ದಕ್ಕುವ ಎಲಚಿಯಾಗು, ಎಲ್ಲರಿಗೂ ದಕ್ಕುವ ಎಲಚಿಯಾಗು.
ಬೆಲೆಯ ರಾಕೆಟ್ ಯಾನ ಅಂತ. ರಾಕೆಟು ತುಂಬ ಎತ್ತರದಲ್ಲಿ ಸಂಚರಿಸುವಂತಹದ್ದು. ಆ ತುಂಬ ಎತ್ತರದಲ್ಲಿ ಸಂಚರಿಸುವಂತಹ ಈ ರಾಕೆಟ್ಗೆ ಸೇಬು ಹಣ್ಣಿನ ಬೆಲೆಯನ್ನ ಕುರಿತು ಮಾತನಾಡ್ತಾರೆ. ಅಂದ್ರೆ ತುಂಬಾ ಎತ್ತರದಲ್ಲಿ ಅಂದ್ರೆ ತುಂಬಾ ದುಬಾರಿ ಅಂತ. ಸೇಬು ಹಣ್ಣು ತುಂಬಾ ಬೆಲೆ ಬಾಳುವಂತಹ, ಹೆಚ್ಚು ಬೆಲೆ ಇರುವಂತಹ ಹಣ್ಣು. ನಾವು ಸಮಾಜದಲ್ಲಿ ಬೆಳೆಯುವಾಗ ದುಬಾರಿಯಾದಂತಹ ವ್ಯಕ್ತಿಗಳಾಗಬಾರದು. ಯಾರಿಗೂ ದಕ್ಕದೇ ಇರುವ, ಯಾರಿಗೂ ಸಿಗದೇ ಇರುವಂತಹ ವ್ಯಕ್ತಿಗಳಾಗಿ ಬೆಳೆಯಬಾರದು. ಸೇಬು ಹಣ್ಣನ್ನ ಇವತ್ತಿಗೂ ಕೂಡ ಬಡವರು ಕೊಂಡುಕೊಂಡು ತಿನ್ನುವುದು ಕೂಡ ತುಂಬಾ ಕಷ್ಟದ ವಿಚಾರ. ಎಷ್ಟೋ ಜನ ಬಡತನದಲ್ಲಿರುವವರು ಸೇಬು ಹಣ್ಣನ್ನು ತಿನ್ನುವುದನ್ನೇ ನೋಡಿಲ್ಲ. ಹೀಗಿರುವಾಗ ನಾವು ದುಬಾರಿಯಾದಂತಹ, ಅತ್ಯಂತ ಹೆಚ್ಚು ಬೆಲೆ ಬಾಳುವಂತಹ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬಾರದು. ಹಾಗಾದ್ರೆ ಹೇಗೆ ಗುರುತಿಸಿಕೊಳ್ಬೇಕು? ಎಲ್ಲರಿಗೂ ದಕ್ಕುವ ಎಲಚಿಯಾಗು. ಎಲಚಿ ಅಂದ್ರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೀತಾರೆ. ಬೋರೆ ಹಣ್ಣು ಅಂತಾರೆ, ಬಾರೆ ಹಣ್ಣು ಅಂತಾರೆ, ಇಲಚಿ ಹಣ್ಣು ಅಂತಾರೆ, ಎಲಚಿ ಹಣ್ಣು ಅಂತಾರೆ. ಹೀಗಾಗಿ ಇದು ಎಲ್ಲರಿಗೂ ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗುವಂತಹ ಒಂದು ರುಚಿಯಾದಂತಹ ಹಣ್ಣು. ಹಾಗಾಗಿ ಸೇಬು ಹಣ್ಣಿನಂತೆ ನಾವು ಸಮಾಜದಲ್ಲಿ ದುಬಾರಿಯಾಗದೆ ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ ಎಲಚಿ ಹಣ್ಣಿನಂತಹ, ಬೋರೆ ಹಣ್ಣಿನಂತಹ ಗುಣವನ್ನ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವ ವಿಚಾರವನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಪ್ರಸ್ತುತ ಈ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿಗಳು, ವಿಭಿನ್ನ ರೀತಿಯಲ್ಲಿ ಮಾಗುವಿಕೆ, ಅದು ಸಿಗುವಂತಹ, ಲಭ್ಯವಾಗುವಂತಹ ಸ್ಥಿತಿ ಹಾಗೂ ಅದರ ಅಪರೂಪತೆಯ ಅಂಶಗಳನ್ನು ಕುರಿತು, ಆ ಎಲ್ಲ ಅಂಶಗಳನ್ನು ಮಗುವಿನ ವಿಕಸನದ ಬೆಳವಣಿಗೆಯ ಗುಣಗಳಾಗಿ ಈ ಕವಿತೆಯಲ್ಲಿ ಭಾವಿಸಲಾಗಿದೆ. ಅಂದ್ರೆ ಹಣ್ಣುಗಳಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡುವಂತಹ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬೇಕು ಅನ್ನುವುದನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಕಾಣಬಹುದು. ಹಾಗೆ ಬಾಳಿ ಬದುಕಬೇಕಾದಂತಹ ಮಗು ಚಿಕ್ಕಂದಿನಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಗೆ, ಅವಘಡಗಳಿಗೆ ಒಳಗಾಗದೆ ಉತ್ತಮವಾದಂತಹ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಸಮಾಜದಲ್ಲಿ ನಾವು ಮೆಚ್ಚುಗೆಯನ್ನ ಗಳಿಸಬೇಕು. ಆಗಲೇ ಆ ಬದುಕು, ಆ ಮನುಷ್ಯನ ಬದುಕು ಸಾರ್ಥಕವಾಗುವುದು ಅನ್ನುವುದನ್ನ, ಈ ನೆಲೆಯಲ್ಲಿ ಮನುಷ್ಯನ ಬದುಕು ನಿರ್ಮಾಣ ಆಗಬೇಕು ಅನ್ನುವುದನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರು ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದಿಷ್ಟು ಈ ಕವಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅಲ್ಲಿಗೆ ನಿಲ್ಲಿಸಿಕೊಳ್ಳೋಣ.